ಡೀಸೆಲ್ ಬೆನ್ನಲ್ಲೇ ಸಿಎನ್ಜಿ ದರ ಏರಿಕೆಯಾಗಿದೆ. ಆಟೋ ಚಾಲಕರಿಗೆ ಕೇಂದ್ರದಿಂದ ಇದು ನಿಜಕ್ಕೂ ಬಿಗ್ ಶಾಕ್ ಮೇಲೆ ಶಾಕ್. 10 ದಿನದಲ್ಲಿ 3ನೇ ಬಾರಿಗೆ ಈ ಸಿಎನ್ಜಿ ದರವನ್ನ ಹೈಕ್ ಮಾಡಿಬಿಟ್ಟಿದ್ದಾರೆ. ಇದರಿಂದ ನಿಜಕ್ಕೂ ಕಂಗಾಲಾಗಿಬಿಟ್ಟಿದ್ದಾರೆ ಆಟೋ ಚಾಲಕರು. ಬೆಂಗಳೂರು ಒಂದು ಕೆಜಿಗೆ ಸಿಎನ್ಜಿ ದರದಲ್ಲಿ 2 ರೂಪಾಯಿ ಆಗಿದೆ, ಏರಿಕೆ ಆಗಿಬಿಟ್ಟಿದೆ. ಬೆಂಗಳೂರಿನಲ್ಲಿ ಒಂದು ಕಡೆ 1 ಕೆಜಿ ಸಿಎನ್ಜಿ ದರ 95 ರೂಪಾಯಿ ಏರಿಕೆ ಆಗಿದೆ. ನಿಜಕ್ಕೂ ಆಟೋ ಚಾಲಕರಿಗೆ ದರ ಏರಿಕೆ ಬಿಸಿ ಒಂದು ಕಡೆ ಆದರೆ ಬದುಕಂತೂ ಬರ್ಬಾದಾಗಿ ಹೋಗ್ತದೆ. ಆಟೋ ಓಡಿಸ್ಬೇಕು ಅಥವಾ ಬರೀ ಈ ಪೆಟ್ರೋಲ್ ಡೀಸೆಲ್ ಸಿಎನ್ಜಿಗೆ ಸುರಿಬೇಕು, ನಾವು ದುಡಿದಿದ್ದೆಲ್ಲ ತೆಗೆದುಕೊಂಡು ಹೋಗಿ ಅಂತ ಹೇಳಿ ಇದು ಸಾಕಷ್ಟು ರೀತಿಯಾದಂತಹ ತೊಂದರೆಯನ್ನು ಅನುಭವಿಸುತ್ತಿದ್ದಾರೆ ಆಟೋ ಚಾಲಕರು, ವಾಹನ ಸವಾರರು. ಪೆಟ್ರೋಲ್ ಡೀಸೆಲ್ ಬೆನ್ನಲ್ಲೇ ಈಗ ಸಿಎನ್ಜಿ ದರವನ್ನ ಏರಿಕೆ ಮಾಡಿದ್ದಾರೆ. 10 ದಿನದ ಅಂತರದಲ್ಲಿ 3 ಬಾರಿ ಏರಿಕೆ ಮಾಡ್ತಾರೆ ಅಂತಂದ್ರೆ ನಿಜಕ್ಕೂ ಇದು ಶಾಕ್ ಮೇಲೆ ಶಾಕ್. ಆಟೋ ಚಾಲಕರಿಗೆ ಕೇಂದ್ರದಿಂದ ಶಾಕ್ ಮೇಲೆ ಈಗ ಶಾಕ್ ಕೊಡಲಾಗ್ತಾ ಇದೆ, ಸಂಕಷ್ಟಕ್ಕೆ ಒಳಗಾಗ್ತಿದ್ದಾರೆ. ನಿಜಕ್ಕೂ ಈಗ ಆಟೋ ಚಾಲಕರ ಸಂಕಷ್ಟ ಹೇಳತೀರೋದಾಗಿದೆ. ಯಾರ ಹತ್ರ ಹೇಳಬೇಕು ಅವರ ಗೋಳನ್ನ? ಒಂದು ಕಡೆ ಸರ್ಕಾರದ ಹತ್ರ ಹೇಳಿದ್ರೆ ನೀವು ಹೋಗಿ ಕೇಂದ್ರ ಸರ್ಕಾರಕ್ಕೆ ಮನವಿ ಮಾಡಿಕೊಳ್ಳಿ ಅಂತ ಹೇಳಿ ಸರ್ಕಾರದವ್ರು ಹೇಳ್ತಾರೆ. ಕೇಂದ್ರ ಸರ್ಕಾರದ ಹತ್ರ ಕೇಳಿದ್ರೆ ಈಗಾಗಲೇ ಮಧ್ಯಪ್ರಾಚ್ಯದಲ್ಲಿ ಆಗ್ತಾ ಇರುವಂತಹ ಯುದ್ಧದ ಎಫೆಕ್ಟ್ ನೇರವಾಗಿ ನಮ್ಮ ಭಾರತಕ್ಕೆ ತಡ್ತಾ ಇದೆ. ಸರಿಯಾಗಿ ಕಚ್ಚಾ ತೈಲ ಸಿಗ್ತಾ ಇಲ್ಲ, ನಾವು ಹೇಗೆ ಪೂರೈಸೋದು, ನಾವು ಹೆಂಗ್ ಕೊಡೋದು ಅಂತ ಹೇಳಿ ಅವರು ಕೂಡ ಕೆಲವೊಂದಿಷ್ಟು ವಾದಗಳನ್ನ ಮುಂದಿಡ್ತಿದ್ದಾರೆ. ನಿಜಕ್ಕೂ ಈಗ ಆಟೋ ಚಾಲಕರ ಸ್ಥಿತಿಗತಿ ಏನಿದೆ, ಸಂಕಷ್ಟ ಹೇಳತೀರದಾಗ್ಬಿಟ್ಟಿದೆ. ಮೊನ್ನೆ ಅಷ್ಟೇ ಗ್ಯಾಸ್ಗಾಗಿ ಯಾವ ರೀತಿ ಕಾಯ್ತಾ ಇದ್ರು, ಈಗ ಸಿಎನ್ಜಿ ದರ ಏರಿಕೆ ಬಿಸಿ ಒಂದು ಕಡೆ ಆದ್ರೆ ಆಟೋ ಚಾಲಕರ ಆತಂಕ. ಸಿಎನ್ಜಿ ದರ ಏರಿಕೆಯಿಂದ ಆಟೋ ಪ್ರಯಾಣ ದುಬಾರಿಯಾಗುವಂತಹ ಸಾಧ್ಯತೆ, ಆಟೋ ಬಾಡಿಗೆ ಹೆಚ್ಚಳದ ಆತಂಕದಲ್ಲಿ ಈಗ ಸಾರ್ವಜನಿಕರು ಮುಳುಗಿ ಹೋಗ್ಬಿಟ್ಟಿದ್ದಾರೆ. ಏನಾಗುತ್ತೋ ಏನೋ ಅಂತ ಹೇಳಿ ಮಧ್ಯಮ ವರ್ಗಕ್ಕೆ ಮತ್ತೊಂದು ಬೆಲೆ ಏರಿಕೆಯ ಹೊರೆ. ನಿರಂತರ ದರ ಏರಿಕೆಗೆ ಸಾರ್ವಜನಿಕರು ತೀವ್ರವಾದಂತಹ ಆಕ್ರೋಶವನ್ನ ಹೊರಹಾಕ್ತಿದ್ದಾರೆ. ಆಟೋ ಚಾಲಕರ ಬದುಕಿಗೆ ಬೆಲೆ ಏರಿಕೆಯ ಹೊಡೆತ. ಸರ್ಕಾರದ ವಿರುದ್ಧ ಆಟೋ ಚಾಲಕರು ಅಸಮಾಧಾನ ಹೊರಹಾಕ್ತಿದ್ದಾರೆ. ನೋಡಿ, ಈಗ ಆಟೋ ಚಾಲಕರು ಕೂಡ ತೀವ್ರವಾದಂತಹ ಆಕ್ರೋಶವನ್ನ ಎತ್ತಿದ್ದಾರೆ. ಅಲ್ಲ ನಾನು ಏನು ಮಾಡೋಕ್ಕಾಗತ್ತಾ? ಅಲ್ಲ ಯಾರು ಗೌರ್ಮೆಂಟ್ ನೋಡಿದ್ರೆ ವರ್ಷಕ್ಕೆ 3 ರೂಪಾಯಿ 4 ರೂಪಾಯಿ ಜಾಸ್ತಿ ಮಾಡಿಬಿಡ್ತಾರೆ. ಇದಕ್ಕೆ ಸಂಪಾದನೆಗೆ ಇದು ಜಾಸ್ತಿ ಆಗಿಬಿಟ್ರೆ ಏನು ಸಮಾಚಾರ, ಏನು ಪ್ರಯೋಜನ ಏನಿಲ್ಲ. ಅದು ತಿನ್ನಕ್ಕೆ ಸರಿ ಇಲ್ಲ ಬರೋದು. ಈಗ ಬಿಸ್ನೆಸ್ಗೆ ಬರೋ ಸಂಪಾದನೆಗೆ ಖರ್ಚನೇ ಸರಿಗಾಗಲಿಲ್ಲ. ಈಗ ಇದಕ್ಕೆ ಮೇಲೆ ಇದನ್ನು ಬೇರೆ ಇದು ಆಗ್ತಾ ಇದ್ರೆ ತೊಂದ್ರೂನೆ. ಏನು ಮಾಡೋದಪ್ಪ? ಅಲ್ಲ ನಾನು ಏನು ಮಾಡೋಕ್ಕಾಗತ್ತಾ? ಅಲ್ಲ ಯಾರು ಗೌರ್ಮೆಂಟ್ ನೋಡಿದ್ರೆ ವರ್ಷಕ್ಕೆ 3 ರೂಪಾಯಿ 4 ರೂಪಾಯಿ ಜಾಸ್ತಿ ಮಾಡಿಬಿಡ್ತಾರೆ. ಇದಕ್ಕೆ ಸಂಪಾದನೆಗೆ ಇದು ಜಾಸ್ತಿ ಆಗಿಬಿಟ್ರೆ ಏನು ಸಮಾಚಾರ, ಏನು ಪ್ರಯೋಜನ ಏನಿಲ್ಲ. ಅದು ತಿನ್ನಕ್ಕೆ ಸರಿ ಇಲ್ಲ ಬರೋದು. ಈಗ ಬಿಸ್ನೆಸ್ಗೆ ಬರೋ ಸಂಪಾದನೆಗೆ ಖರ್ಚನೇ ಸರಿಗಾಗಲಿಲ್ಲ. ಈಗ ಇದಕ್ಕೆ ಮೇಲೆ ಇದನ್ನು ಬೇರೆ ಇದು ಆಗ್ತಾ ಇದ್ರೆ ತೊಂದ್ರೂನೆ. ಏನು ಮಾಡೋದಪ್ಪ? ಅಲ್ಲ ನಾನು ಏನು ಮಾಡೋಕ್ಕಾಗತ್ತಾ? ಅಲ್ಲ ಯಾರು ಗೌರ್ಮೆಂಟ್ ನೋಡಿದ್ರೆ ವರ್ಷಕ್ಕೆ 3 ರೂಪಾಯಿ 4 ರೂಪಾಯಿ ಜಾಸ್ತಿ ಮಾಡಿಬಿಡ್ತಾರೆ. ಇದಕ್ಕೆ ಸಂಪಾದನೆ ಹೌದು, ತುಂಬಾ ಕಷ್ಟ ಸರ್. ತುಂಬಾ ಓಡಾಡಕ್ಕೆ ತುಂಬಾ ತೊಂದರೆ ಆಗುತ್ತೆ. ಈ ತರ ರೈಟ್ಗಳು ಜಾಸ್ತಿ ಇದ್ದಕ್ಕಿದ್ದಂಗೆ ಜಾಸ್ತಿ ಮಾಡ್ತಾ ಇದ್ರೆ ತುಂಬಾ ಪ್ರಾಬ್ಲಮ್ ಆಗುತ್ತೆ. ಡೈಲಿ 3 ಬಾರಿ ಏರಿಕೆ ಆಗಿದೆ ಅಂದ್ರೆ ದೊಡ್ಡ ಹೊಡಿತಾ ಇದೆ ಬಡ ಜನ. ಹೌದು, ತುಂಬಾ ಕಷ್ಟ ಸರ್. ಈ ತರ ಜಾಸ್ತಿ ಆಗ್ತಾ ಇದ್ರೆ, ಪೆಟ್ರೋಲ್ ರೇಟ್ ಹಿಂಗ್ ಆಗ್ತಾ ಇದ್ರೆ ತುಂಬಾ ಕಷ್ಟ ಆಗುತ್ತೆ. ಡೈಲಿ ಓಡಾಡೋರಿಗೆ, ಕೆಲ್ಸಕ್ಕೆ ಹೋಗೋರಿಗೆ, ಬಡವರಿಗಂತೂ ತುಂಬಾ ಕಷ್ಟ. ಈ ತರ ಆದ್ರೆ ಏನ್ ಮಾಡೋದು? ಸರ್ಕಾರ ಈ ತರ ಬಂದು ಹಿಂಗೆಲ್ಲ ರೇಟ್ ಜಾಸ್ತಿ ಆಗ್ತಾ ಇದೆ. ನೋಡಿ, ಗ್ಯಾಸ್ ರೇಟ್ ಜಾಸ್ತಿ ಆಯ್ತು, ಗ್ಯಾಸಿನ ಸಮಸ್ಯೆ ಆಗಿದೆ, ಪೆಟ್ರೋಲ್ ರೇಟ್ ಸಮಸ್ಯೆ ಆಗಿದೆ, ಆಟೋ ಗ್ಯಾಸ್ ಓಡಾಡಕ್ಕೆ ತುಂಬಾ ತೊಂದರೆ ಆಗಿದೆ. ಆಟೋದಲ್ಲಿ ತುಂಬಾ ತೊಂದರೆ ಆಗ್ತಾ ಇದೆ ಗ್ಯಾಸ್ ಸಿಗದಲ್ಲೇ. ಈ ಪೆಟ್ರೋಲ್ ರೇಟ್ ಈ ತರ ಆದ್ರೆ ಏನ್ ಮಾಡೋದು ನಾವು? ಒಂಥರ ಕಾಂಪಿಟೇಷನ್ ಆಗಿದೆ ಸರ್. ಡೀಸೆಲ್ ಪೆಟ್ರೋಲ್ ರೇಟ್ ಏರಿಕೆ ಆಗ್ತಿದೆ, ಒಟ್ಟು ಕಡಿಮೆ ಆಗ್ತದೆ. ಹೌದು, ಬಡ ಕಾರ್ಮಿಕರಿಗೆ ತುಂಬಾ ಓಡಾಡಕ್ಕೆ ತುಂಬಾ ತೊಂದರೆ ಆಗುತ್ತೆ. ಈ ತರ ರೈಟ್ಗಳು ಜಾಸ್ತಿ ಇದ್ದಕ್ಕಿದ್ದಂಗೆ ಜಾಸ್ತಿ ಮಾಡ್ತಾ ಇದ್ರೆ ರಾಜ್ಯದಲ್ಲಿ ಎಲ್ಲದಕ್ಕಿಂತ ದಿನಗಳು ಹೆಂಗಂದ್ರೆ ರೇಟುಗಳು ಗಗನ ಆಗ್ತದೆ ಎಲ್ಲದಕ್ಕೂ.
ಯಾಕಂದ್ರೆ ದುಬಾರಿ ಆಗ್ತಾ ಇದೆ. ಏರ್ಲಿ ಇವಾಗ 2026 ಏನ್ ರೇಟ್ ಇದೆ 2027 ಏನಾಗುತ್ತೋ ಗೊತ್ತಿಲ್ಲ. ಅದೇ ತರ ಎಣ್ಣೆ ರೇಟು ಕಡಿಮೆ ಮಾಡಿದ್ದಾರೆ, ಡೀಸೆಲ್ ರೇಟು ಪೆಟ್ರೋಲ್ ರೇಟು ಕಡಿಮೆ ಮಾಡಿದ್ರೆ ಜನಕ್ಕೆ ಉಪಯೋಗ ಆಗುತ್ತೆ. ಯಾಕಂದ್ರೆ ಇದೆಲ್ಲ ಜನರಲ್ಲಿ ವೆಹಿಕಲ್ಗಳು ಜಾಸ್ತಿ ಆಗ್ತೈತೆ. ಜಾಸ್ತಿ ಆಗ್ತದಂಗೆಲ್ಲ ಜನಕ್ಕೆಲ್ಲ ಓಡಾಡೋದಕ್ಕೂ ಅದಕ್ಕೆ ರನ್ನಿಂಗ್ ಐಟಮ್ ಬೇಕಾಗಿದ್ದೇನೆ ಜಾಸ್ತಿ ಮಾಡ್ತಿರೋದು. ಇವಾಗ ಜನಕ್ಕೆ ಜಾಸ್ತಿ ಅಂದ್ರೆ ಏನ್ ಬೇಕು ಐಟಮ್ ರೇಟ್ಗಳಿಗೆ ಅದು ಜಾಸ್ತಿ ಮಾಡಿದ್ರೆ ತುಂಬಾ ಖಂಡಿತ ರಾಜ್ಯಗಳಿಗಿದಾರಲ್ಲ ಫಸ್ಟ್ CM-ಗಳಿಗೆ ಹೇಳ್ಬೇಕು ಸರ್. CM ಏನು ನಿರ್ಧಾರ ತಗೋತಾರೆ ಅದು ರಾಜಕೀಯಗಳಿಗೆ ತಗೊಳ್ಳೋದು. ಸೆಂಟ್ರಲ್ಗೆ ಏನ್ ಕೊಟ್ಟಿರ್ಬೇಕು ಅದನ್ನು ಕೊಡ್ಬೇಕಲ್ಲ ಸರ್. ಇವಾಗ ದಿನದ ರೇಟ್ ಆದ್ಮೇಲೆ ಬಡವರು ಎಲ್ಲಿಗೆ ಹೋಗ್ಬೇಕು? ಆದ್ರೆ ಪೆಟ್ರೋಲ್ ತಿಂಗಳಿಗೆ 5,000 ರೂಪಾಯಿ ಪೆಟ್ರೋಲ್ ಹೋಗ್ಬಿಟ್ರೆ ಇಲ್ಲಿ ಅಂತ ಖರ್ಚು ಮೇಂಟೈನ್ ಮಾಡ್ತಾರೆ. ಏನ್ ಹೇಳೋದು, ಹಿಂಗೆ ದಿವಸ ಒಂದೊಂದು ರೇಟ್ ಮಾಡ್ತಾ ಹೋದ್ರೆ ಏನ್ ಪೆಟ್ರೋಲ್ ಹಾಕ್ಸೋದು ಏನು ತೊಂದರೆ ಅಲ್ವಾ? ತೊಂದರೆನೇ ಎಲ್ರಿಗೂ. ಗಾಡಿಗಳು ಓಡಿಸೋದೆ, ನಾನು ಕಾರ್ ಮನೆಯಲ್ಲಿ ನಿಲ್ಸ್ಬಿಟ್ಟು ಈಗ ಹಾಕೊಂಡು ಓಡಾಡ್ತಾ ಇದ್ದೀನಿ. ಒಂದ್ ಕಡೆ ಡೀಸೆಲ್ ರೇಟ್ ಜಾಸ್ತಿ ಆಗುತ್ತೆ, ಇನ್ನೊಂದ್ ಕಡೆ ಪೆಟ್ರೋಲ್ ರೇಟ್ ಜಾಸ್ತಿ ಕಾಂಪಿಟೇಷನ್ ಬಿದ್ದಿದೆ ಅಂತಾನೆ ಹೇಳ್ಬೋದು. ಹೌದು. ಮೊದಲು ಪೆಟ್ರೋಲ್ ಡೀಸೆಲ್ ರೇಟ್ ಕಮ್ಮಿ ಇತ್ತು, ಇವಾಗ ಈಕ್ವಲ್ ಆಗ್ಬಿಟ್ಟದೆ, ಎರಡು ಈಕ್ವಲ್ ಆಗ್ಬಿಟ್ಟದೆ. ಏನ್ ರೈತರು ಉದ್ಧಾರ ಆಗೋದು ಹೆಂಗೆ, ಏನ್ ಮಾಡೋದು? ಏನ್ ಹೇಳೋದು, ಹಿಂಗೆ ದಿವಸ ಒಂದೊಂದು ರೇಟ್ ಮಾಡ್ತಾ ಹೋದ್ರೆ ಏನ್ ಪೆಟ್ರೋಲ್ ಹಾಕ್ಸೋದು ಏನು ತೊಂದರೆ ಅಲ್ವಾ? ತೊಂದರೆನೇ ಎಲ್ರಿಗೂ. ಗಾಡಿಗಳು ಓಡಿಸೋದೆ, ನಾನು ಕಾರ್ ಮನೆಯಲ್ಲಿ ನಿಲ್ಸ್ಬಿಟ್ಟು ಈಗ ಹಾಕೊಂಡು ಓಡಾಡ್ತಾ ಇದ್ದೀನಿ. ಒಂದ್ ಕಡೆ ಡೀಸೆಲ್ ರೇಟ್ ಜಾಸ್ತಿ ಆಗುತ್ತೆ, ಇನ್ನೊಂದ್ ಕಡೆ ಪೆಟ್ರೋಲ್ ರೇಟ್ ಜಾಸ್ತಿ ಕಾಂಪಿಟೇಷನ್ ಬಿದ್ದಿದೆ ಅಂತಾನೆ ಹೇಳ್ಬೋದು. ಹೌದು. ಮೊದಲು ಪೆಟ್ರೋಲ್ ಡೀಸೆಲ್ ರೇಟ್ ಕಮ್ಮಿ ಇತ್ತು, ಇವಾಗ ಈಕ್ವಲ್ ಆಗ್ಬಿಟ್ಟದೆ, ಎರಡು ಈಕ್ವಲ್ ಆಗ್ಬಿಟ್ಟದೆ. ಏನ್ ರೈತರು ಉದ್ಧಾರ ಆಗೋದು ಹೆಂಗೆ, ಏನ್ ಮಾಡೋದು? ಏನ್ ಹೇಳೋದು, ಹಿಂಗೆ ದಿವಸ ಒಂದೊಂದು ರೇಟ್ ಮಾಡ್ತಾ ಹೋದ್ರೆ ಏನ್ ಪೆಟ್ರೋಲ್ ಹಾಕ್ಸೋದು ಏನು ತೊಂದರೆ ಅಲ್ವಾ? ತೊಂದರೆನೇ ಎಲ್ರಿಗೂ. ಗಾಡಿಗಳು ಓಡಿಸೋದೆ, ನಾನು ಕಾರ್ ಮನೆಯಲ್ಲಿ ನಿಲ್ಸ್ಬಿಟ್ಟು ಈಗ ಹಾಕೊಂಡು ಓಡಾಡ್ತಾ ಇದ್ದೀನಿ. ಒಂದ್ ಕಡೆ ಡೀಸೆಲ್ ರೇಟ್ ಜಾಸ್ತಿ ಆಗುತ್ತೆ, ಇನ್ನೊಂದ್ ಕಡೆ ಪೆಟ್ರೋಲ್ ರೇಟ್ ಜಾಸ್ತಿ ಕಾಂಪಿಟೇಷನ್ ಬಿದ್ದಿದೆ ಅಂತಾನೆ ಹೇಳ್ಬೋದು. ಹೌದು. ಮೊದಲು ಪೆಟ್ರೋಲ್ ಡೀಸೆಲ್ ರೇಟ್ ಕಮ್ಮಿ ಇತ್ತು, ಇವಾಗ ಈಕ್ವಲ್ ಆಗ್ಬಿಟ್ಟದೆ, ಎರಡು ಈಕ್ವಲ್ ಆಗ್ಬಿಟ್ಟದೆ. ಏನ್ ರೈತರು ಉದ್ಧಾರ ಆಗೋದು ಹೆಂಗೆ, ಏನ್ ಮಾಡೋದು? ಏನ್ ಹೇಳೋದು, ಹಿಂಗೆ ದಿವಸ ಒಂದೊಂದು ರೇಟ್ ಮಾಡ್ತಾ ಹೋದ್ರೆ ಏನ್ ಪೆಟ್ರೋಲ್ ಹಾಕ್ಸೋದು ಏನು ತೊಂದರೆ ಅಲ್ವಾ? ತೊಂದರೆನೇ ಎಲ್ರಿಗೂ. ಗಾಡಿಗಳು ಓಡಿಸೋದೆ, ನಾನು ಕಾರ್ ಮನೆಯಲ್ಲಿ ನಿಲ್ಸ್ಬಿಟ್ಟು ಈಗ ಹಾಕೊಂಡು ಓಡಾಡ್ತಾ ಇದ್ದೀನಿ. ಒಂದ್ ಕಡೆ ಡೀಸೆಲ್ ರೇಟ್ ಜಾಸ್ತಿ ಆಗುತ್ತೆ, ಇನ್ನೊಂದ್ ಕಡೆ ಪೆಟ್ರೋಲ್ ರೇಟ್ ಜಾಸ್ತಿ ಕಾಂಪಿಟೇಷನ್ ಬಿದ್ದಿದೆ ಅಂತ. ನೋಡಿ, ಜನರು ಯಾವ ರೀತಿ ಆಕ್ರೋಶವನ್ನ ತೋಡ್ತಿದ್ದಾರೆ, ಏನ್ ಮಾಡೋದು, ಏನ್ ಬಿಡೋದು, ಯಾವ ರೀತಿ ಜೀವನವನ್ನ ಸಾಗಿಸೋದು, ಈ ರೀತಿಯಾಗಿ ದಿನೇ ಏರಿಕೆನ ಮಾಡ್ತಾ ಹೋಗ್ಬಿಟ್ರೆ ನಮ್ಮ ಮುಂದಿನ ಜೀವನ ಹೆಂಗ್ ಸಾಗಿಸೋದು? ಸಾಲ ಸೂಲ ಮಾಡಿ ನಾವು ಆಟೋ ಓಡಿಸ್ತಾ ಇರ್ತೀವಿ, ಅಂಥದ್ರಲ್ಲಿ ಈ ಪೆಟ್ರೋಲು, ಡೀಸೆಲು, CNG ಬರೀ ಕೊಡೋದೇ ಆಯ್ತಲ್ಲ ನಮ್ಮ ಕತೆ ಅಂತ ಹೇಳಿ. ಇದ್ರ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ರವಿಚಂದ್ರ. ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ರವಿಚಂದ್ರ, ನಾವು ಗಮನಿಸಿದಾಗ ಈಗ ಕೇಂದ್ರದಿಂದ ಬಿಗ್ ಶಾಕ್ ಇದು ನಿಜಕ್ಕೂ ಸಾರ್ವಜನಿಕ ವಲಯದಲ್ಲಿ ಈಗಾಗಲೇ ಮಧ್ಯಪ್ರಾಚ್ಯದಲ್ಲಿ ಆಗ್ತಾ ಇರುವಂತಹ ಯುದ್ಧದ ಎಫೆಕ್ಟ್ ಎಷ್ಟರ ಮಟ್ಟಿಗೆ ನೇರವಾಗಿ ತಡ್ತಾ ಇದೆ ಅನ್ನೋದಕ್ಕೆ ಇದೇ ಸಾಕ್ಷಿ. ಈಗ ದಿನೇ ಈ ರೀತಿಯಾಗಿ ಏರಿಕೆ ಆಗ್ತಾ ಹೋಗ್ಬಿಟ್ರೆ ಮುಂದಿನ ಪರಿಣಾಮಗಳು ಯಾವ ರೀತಿ ಇರುತ್ತೆ ಅಂತ ಹೇಳಿ? ದೀಪ, ಈಗ ಏಕಾಏಕಿ ಏನೋ ಡೀಸೆಲ್ ಪೆಟ್ರೋಲ್ ದರ ಏರಿಕೆ ಆಯಿತು. ಇದೀಗ ಮತ್ತೆ ಏನೋ ಆಟೋ CNG ಗ್ಯಾಸ್ ಕೂಡ ರೇಟ್ ಜಾಸ್ತಿ ಆಗಿದೆ. 10 ದಿನದಲ್ಲಿ ಕೂಡ ಇದು ಕೂಡ ಈಗ 2 ರೂಪಾಯಿ ಬೆಲೆ ಏರಿಕೆ ಜಾಸ್ತಿ ಆಗಿದೆ ಅಂತ ಹೇಳ್ಬೋದು. ಯಾಕಂದ್ರೆ ಇದರಿಂದ ಆಟೋ ಚಾಲಕರಿಗೆ ದೊಡ್ಡ ಹೊಡೆತನೇ ಬೀಳ್ತಾ ಇದೆ ಅಂತ ಹೇಳ್ಬೋದು. ಯಾಕಂದ್ರೆ ಪ್ರತಿ ಸಲ ಈ ರೇಟ್ ಜಾಸ್ತಿ ಆದ್ರೆ ನೋಡ್ಬೋದು, ಯಾಕಂದ್ರೆ ಜನಸಾಮಾನ್ಯರಿಗೆ ದೊಡ್ಡ ಹೊಡೆತ ಅಂತ ಹೇಳ್ಬೋದು. ಯಾಕಂದ್ರೆ ಆಟೋ ನಂಬ್ಕೊಂಡು ಜೀವನ ಮಾಡೋಂಥ ಆಟೋ ಚಾಲಕರಿಗೆ ಮೇಲಿಂದ ಮೇಲೆ ಬೆಲೆ ಬೀಳ್ತಿದೆ. ಯಾಕಂದ್ರೆ ಪ್ರತಿನಿತ್ಯ ಒಂದ್ ಕಡೆ ನೋಡಿದ್ರೆ ಅವ್ರಿಗೆ ಆಟೋ ಬಾಡಿಗೆ ಬಿಡಲ್ಲ, ರ್ಯಾಪಿಡ್ ಅದು ಮಾಡಿದ್ರೆ ಸರಿಯಾಗಿ ಬಿಡಲ್ಲ. ಹೀಗಾಗಿ ಮತ್ತೆ ದರ ಏರಿಕೆ ಆಗ್ತಿದೆ 2 ರೂಪಾಯಿ ಅಂದ್ರೆ ಅವರು ಜೀವನ ಮಾಡೋದು ತುಂಬಾ ಕಷ್ಟ ಆಗ್ತಿದೆ. ಹಾಗಾಗಿ ನಾನು ಈಗ ಲೈವ್ ಅಲ್ಲಿ ನಾನು ಮಾತನಾಡಿಸೋ ಪ್ರಯತ್ನ ಮಾಡ್ತೀನಿ ಆಟೋ ಚಾಲಕರನ್ನ. ನೋಡ್ಬೋದು ದೃಶ್ಯದಲ್ಲಿ ಸಾಕಷ್ಟು ಜನ ಬಂದಿದ್ದಾರೆ. ಈಗಾಗಲೇ 95 ರೂಪಾಯಿ ಏನು ದರ ಏರಿಕೆ ಆಗಿದೆ. ಈಗ 93 ರೂಪಾಯಿ ಅಂತ ಇದ್ದ ದರ ಈಗ 95 ರೂಪಾಯಿಗೆ ಏರಿಕೆ ಆಗಿದೆ. ನಾನೀಗ ಯಾರನ್ನಾದ್ರೂ ಆಟೋ ಚಾಲಕರನ್ನ ಮಾತನಾಡೋ ಪ್ರಯತ್ನ ಮಾಡ್ತೀನಿ. ಯಾಕಂದ್ರೆ ಇದರಿಂದ ಹೊಡಿತ ಜಾಸ್ತಿ ಬೀಳ್ತದೆ ಅಂತಾನೆ ಹೇಳ್ಬೋದು ಏನೋ ಆಟೋ ಚಾಲಕರಿಗೆ. ಸರ್, ಇವತ್ತು ಕೂಡ 2 ರೂಪಾಯಿ ರೇಟ್ ಜಾಸ್ತಿ ಆಗಿದೆ, ಏನ್ ಹೇಳ್ತೀರಿ? ಏನ್ ಹೇಳ ಸರ್, ಬಿಸ್ನೆಸ್ ಇಲ್ಲ, ಗ್ಯಾಸ್ ರೇಟ್ ಜಾಸ್ತಿ ಆಗ್ತಾ ಇದೆ. ಅಂದ್ರೆ ಅವ್ರಿಗೆ ಬಿಸ್ನೆಸ್ ಇಲ್ಲ ಒಂದ್ ಕಡೆ, ಇನ್ನೊಂದ್ ಕಡೆ ನೋಡೋದಾದ್ರೆ ರೇಟ್ ಜಾಸ್ತಿ ಆಗ್ತಿದೆ. ನಾವ್ ಯಾರಿಗೆ ಏನೋ ಹೊರೆ ಹಾಕೋದು ಗೊತ್ತಿಲ್ಲ. ಅಂದ್ರೆ ಒಂದ್ ಕಡೆ ಕೇಳಿದ್ರೆ ಕೇಂದ್ರ ಸರ್ಕಾರ ಜಾಸ್ತಿ ಮಾಡಿದೆ ಅಂತಾರೆ, ಇನ್ನೊಂದ್ ಕಡೆ ರಾಜ್ಯ ಸರ್ಕಾರ ಜಾಸ್ತಿ ಮಾಡಿದೆ ಅಂತಾರೆ. ನೋಡ್ಬೋದು ದೃಶ್ಯದಲ್ಲಿ ಈಗ ಏನು 95 ರೂಪಾಯಿ ಬೆಲೆ ಏರಿಕೆ ಆಗಿದೆ ಅಂತ ಹೇಳ್ಬೋದು. 93 ಅಂತ ಇದ್ದಂತ CNG ಗ್ಯಾಸ್ ಈಗ 95 ರೂಪಾಯಿ ರೇಟ್ ಜಾಸ್ತಿ ಆಗಿದೆ. ಹಾಗಾಗಿ ನಾನೀಗ ಮತ್ತೊಬ್ಬರ ಮಾತನಾಡಿಸೋ ಪ್ರಯತ್ನ ನಾನು ಮಾಡ್ತೀನಿ. ಸರ್, ಇವತ್ತು ಕೂಡ ಏನೋ ರೇಟ್ ಜಾಸ್ತಿ ಆಗಿದೆ, 2 ರೂಪಾಯಿ ಜಾಸ್ತಿ ಆಗಿದೆ, ಏನ್ ಹೇಳ್ತೀರಾ? ನಾವೇನ್ ಹೇಳಲ್ಲ ಸರ್, ಹಾಕ್ಸ್ಲೇಬೇಕಲ್ಲ ಅಷ್ಟೇ. ನಾನು ಬೇರೆಯವ್ರನ್ನ ಕೇಳಿ ಸರ್, ಬೇರೆಯವ್ರ ನನಗೆ ಸ್ಟ್ರೋಕ್ ಆಗಿದೆ ಮಾತಾಡಕ್ಕೆ. ಹಾಗಾಗಿ ಜನರು ಈಗ ಏನೋ ತುಂಬಾ ಆಗ್ತಾ ಇದೆ. ಯಾಕಂದ್ರೆ ಪ್ರತಿ ಸಲ ರೇಟ್ ಜಾಸ್ತಿ ಆಗಿದೆ. ನಮ್ಮ ಏನೋ ಆಟೋ ಚಾಲಕರು ಜೀವನ ಮಾಡೋದಾದ್ರು ಹೇಗೆ ಅಂತ ಕೇಳ್ತಾ ಇದ್ದಾರೆ. ಯಾಕಂದ್ರೆ
ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರ ವಿರುದ್ಧ ಜನರು ಏನು ಆಟೋ ಚಾಲಕರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ನಾನು ಮತ್ತೊಬ್ಬರ ಮಾತನ್ನು ನಡೆಸೋ ಪ್ರಯತ್ನ ಮಾಡ್ತೀನಿ. ಸರ್, ಇವತ್ತು ಕೂಡ 2 ರೂಪಾಯಿ ರೇಟ್ ಜಾಸ್ತಿ ಆಗಿದೆ CNG ಗ್ಯಾಸ್ ಅಲ್ಲಿ. ಏನು ಮಾಡೋದು ಸರ್, ಎಲ್ಲ ಕಷ್ಟ. ಈಗ ಪ್ರಾಬ್ಲಮ್ ಆ ಥರ ಇದೆ. ಗ್ಯಾಸ್ದು ತುಂಬ ಕಷ್ಟ ಆಗಿದೆ. ಹೋಟ್ಲ್ಗೆ ಹೋದರೆ ಊಟದ ಮೇಲೆಲ್ಲ ರೈಸ್ ಮಾಡಿದ್ದಾರೆ. ಗ್ಯಾಸ್ ಕೇಳಿದ್ರೆ ಗ್ಯಾಸ್ ರೇಟ್ ಜಾಸ್ತಿ ಆಗಿದೆ ಅಂತಾರೆ. ನಮಗೂ ಆಟೋದು ಒಂದೊಂದು ಪೆಟ್ರೋಲ್ ಬಂಕಲ್ಲಿ 100-150 ಗಾಡಿಗಳು ನಿಲ್ಲಿಸ್ಬೇಕಾಗುತ್ತೆ ಲೈನಲ್ಲಿ. ಈಗ ಬಾಡಿಗೆನೆ ಬೀಳಲ್ಲ, ಅದರಲ್ಲೂ ದರದ ಮೇಲೆ ದರ ಏರಿಕೆ ರೇಟ್ ಜಾಸ್ತಿ ಅದೇ ತುಂಬಾ ಹೊಡಿತಾ ಇಲ್ಲ ಸರ್ ಜೀವನ ಮಾಡಕ್ಕೆ. ಹೊಡ್ತಾ ಆಗುತ್ತೆ ಸರ್, ಏನು ಮಾಡೋ. ಈಗ ಹೊಟ್ಟೆಪಾಡ ಅಂತ ಹೋಗ್ತಾ ಇದೀವಿ ನಾವು. ಲಾಸಲ್ಲಿ ಓಡ್ಸೋಕ್ಕಾಗೋದು. ನಮ್ಗೇನು ಲಾಭ ಅಷ್ಟೇನು ಸಿಗ್ತಾ ಇಲ್ಲ. ನಮ್ಗೆ ಗೌರ್ಮೆಂಟ್ ಏನಾದ್ರು ಅನುಕೂಲ ಮಾಡಿ ನಮ್ಗೆ ಏನಾದ್ರು ಒಂದು ದಾರಿ ತೋರಿಸ್ಬೇಕು. ಒಟ್ಟಿನಲ್ಲಿ ಈಗ ನೋಡಿ ಸರ್, ಈಗ ರೇಟ್ ಜಾಸ್ತಿ ಆಗ್ತಿದೆ. ಒಂದ್ ಕಡೆ ನೋಡಿದ್ರೆ ಪೆಟ್ರೋಲ್ ಡೀಸೆಲ್ ಆಯ್ತು, ಇದೀಗ ಮತ್ತೆ CNG ಗ್ಯಾಸ್ ಕೂಡ 2 ರೂಪಾಯಿ ಏರಿಕೆ ಆಗಿದೆ. ಇದು ದೊಡ್ಡ ಹೊಡಿತಾ ಅಲ್ವಾ? ಹೌದು ಸರ್, ಏನ್ ಮಾಡೋದು, ಎಲ್ಲ ಹೊಡ್ತಾ ಆಗಿದೆ. ಏನ್ ಮಾಡೋದು, ಈಗ ಅಲ್ಲಿಂದ ಹೊರಗಡೆಯಿಂದ ಬರ್ಬೇಕಲ್ಲ ಸರ್ ನಮ್ಗೆ ಗ್ಯಾಸು. ಅಲ್ಲಿಂದ ಬಂದಿರ್ತಾನೆ ಇವ್ರು ಸರ್ಕಾರನ ಏನ್ ಮಾಡೋದು. ಅವ್ರಿಗೂ ತೊಂದರೆ ಇದೆ, ಎಲ್ಲರಿಗೂ ತೊಂದರೆ ಇದೆ. ಎಲ್ಲ ರೀತಿಯಲ್ಲೂ ಪ್ರಾಬ್ಲಮ್ ಆಗ್ತದೆ. ಒಟ್ಟಿನಲ್ಲಿ ನಮ್ಮ ಆಟೋ ಚಾಲಕರಿಗೆ ಹೊಡಿತ ಮೇಲೆ ಹೊಡಿತ ಬೀಳ್ತದೆ. ಹೀಗಾಗಿ ಸರ್ಕಾರ ಯಾವುದೇ ರೀತಿ ಕ್ರಮವನ್ನು ತಗೋತಾ ಇಲ್ಲ. ದರ ಏರಿಕೆ ಮಾಡ್ತಿದ್ರೆ ನಾವು ಜೀವನ ಮಾಡಲು ಕಷ್ಟ ಆಗ್ತದೆ. ಹಾಗಾಗಿ ನಾವು ಹೇಗೆ ಅಂತ ಇನ್ನೊಬ್ಬರು ಮಾತನಾಡಿಸೋ ಪ್ರಯತ್ನ ಮಾಡ್ತೀನಿ. ಸರ್, ಇವತ್ತು ಕೂಡ 2 ರೂಪಾಯಿ ರೇಟ್ ಜಾಸ್ತಿ ಆಗಿದೆ CNG ಅಲ್ಲಿ. ಏನ್ ಹೇಳ್ತೀರಾ ಸರ್? ಯಾವಾಗಲೂ ಬೇರೆ ಜಾಸ್ತಿ ಮಾಡ್ತಾ ಇದ್ದಾರೆ. ವಾರ ಆಗಲ್ಲ ಜಾಸ್ತಿ ಮಾಡ್ಕೊಂತ ಕುಂತಿದ್ದಾರೆ. ಸರ್ಕಾರ ಅಂತ ವೇಸ್ಟ್. ಒಟ್ಟಿನಲ್ಲಿ ಸರ್ಕಾರ ಏನೋ ರೇಟ್ ಜಾಸ್ತಿ ಮಾಡ್ತಿದೆ ಅಂತ ಏನೋ ಆಟೋ ಚಾಲಕರು ಆಕ್ರೋಶ ವ್ಯಕ್ತಪಡಿಸಿದ್ರೆ. ದೀಪ ಕೇಂದ್ರ ಸರ್ಕಾರ ಮೇಲೆ ಕೇಂದ್ರ ಸರ್ಕಾರ ಕೇಳಿದ್ರೆ ರಾಜ್ಯ ಸರ್ಕಾರ ಅಂತಾರೆ, ರಾಜ್ಯ ಸರ್ಕಾರ ಕೇಳಿದ್ರೆ ಕೇಂದ್ರ ಸರ್ಕಾರ ಅಂತಾರೆ. ಅವರವರ ಮೇಲೆ ಹಾಕೋತಿದ್ರೆ, ಆದ್ರೆ ಒಟ್ಟಲ್ಲಿ ಬೇರೆ ಬೀಳ್ತಾ ಇರೋದು ಆಟೋ ಚಾಲಕರಿಗೆ ಅಂತ ಹೇಳ್ತಿದ್ರೆ ದೀಪ ಆಟೋ ಚಾಲಕರು. ಎಸ್ ರವಿಚಂದ್ರನ ಗಮನಿಸಿದಾಗ ಈಗಾಗಲೇ ಹಿಂದೆ ಗ್ಯಾಸ್ ಏರಿಕೆ ಆದಂತಹ ಸಂದರ್ಭದಲ್ಲೂ ಗ್ಯಾಸ್ ಸಿಗ್ತಾ ಇಲ್ಲ ಅನ್ನುವಂತಹ ಮನವಿಯನ್ನ ರಾಜ್ಯ ಸರ್ಕಾರದ ಮುಂದಿಟ್ಟಿದ್ರು. ಆ ಸಂದರ್ಭದಲ್ಲಿ ಕೇಂದ್ರ ಸರ್ಕಾರಕ್ಕೂ ಕೂಡ ಮನವಿಯನ್ನ ಮಾಡಿಕೊಂಡ್ರು. ಅಂದ್ರೆ ಈಗ ಕೇಂದ್ರ ಸರ್ಕಾರದವರು ಹೇಳ್ತಾ ಇರೋದು ಇಷ್ಟೇ, ಈಗ ಮಧ್ಯಪ್ರಾಚ್ಯದಲ್ಲಿ ಆಗ್ತಾ ಇರುವಂತಹ ಯುದ್ಧದ ಎಫೆಕ್ಟ್ ಏನಿದೆ, ಸರಿಯಾಗಿ ಪೂರೈಕೆ ಮಾಡೋದಕ್ಕಾಗ್ತಾ ಇಲ್ಲ ಅಂದ್ರೆ ಈಗ ಮತ್ತೆ ಮುಂದೊಂದು ದಿನ ಏರಿಕೆ ಆಗುವಂತಹ ಸಾಧ್ಯತೆ ಇದೆನಾ ಹೆಂಗೆ? ಹೌದು ದೀಪ, ನಿಜಕ್ಕೂ ಹೇಳ್ಬೋದು. ಯಾಕಂದ್ರೆ ಈಗ ಯುದ್ಧ ಇನ್ನೂ ನಿಲ್ತಾ ಇಲ್ಲ. ಹಾಗಾಗಿ ಯುದ್ಧ ನಿಲ್ಲವರೆಗೂ ಏನೋ ಭಾರತ ದೇಶದಲ್ಲಿ CNG ಆಗಿರ್ಬೋದು, ಪೆಟ್ರೋಲ್ ಡೀಸೆಲ್ ದರ ಏರಿಕೆ ಆಗುತ್ತೆ ಹೊರತು ಇನ್ನು ಯುದ್ಧ ಭೀತಿಯಿಂದ ಕಡಿಮೆ ಆಗೋವರೆಗೂ ಇನ್ನೂ ರೇಟ್ ಕಡಿಮೆ ಆಗೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಯಾಕಂದ್ರೆ ಯುದ್ಧ ಯಾವಾಗ ಸ್ಟಾಪ್ ಆಗುತ್ತೆ ಎಂದಿನ ಪ್ರಕಾರ ಅವಾಗ ಭಾರತ ದೇಶದಲ್ಲಿ ಅದೇ ರೀತಿ ಎಲ್ಲ ದರ ಇರುತ್ತೆ, ಅಲ್ಲಿವರೆಗೂ ಇರೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ನಾನು ಇನ್ನೊಬ್ಬರನ್ನ ಮಾತನಾಡಿಸೋ ಪ್ರಯತ್ನ ಮಾಡ್ತೀನಿ. ಸರ್, ಇವತ್ತು ಕೂಡ 2 ರೂಪಾಯಿ ಜಾಸ್ತಿ ಆಗಿದೆ CNG ಗ್ಯಾಸ್. ಏನ್ ಹೇಳ್ತೀರಿ? ಏನು ಮಾಡೋಕ್ಕಾಗಲ್ಲ, ಸರ್ಕಾರ ಹೇಳ್ಬೇಕು. ಸರ್ಕಾರ ಏನ್ ಮಾಡ್ತಾರೆ? ಸರ್ಕಾರ ಏನು ಮಾಡಲ್ಲ, ನಮ್ಮೇಲೆ ಬೀಳೋದು. ಸರಿ, ಈಗ ಇನ್ನೊಂದ್ ಕಡೆ ನೋಡಿದ್ರೆ ರೇಟ್ ಜಾಸ್ತಿ ಆಗ್ತಿದೆ, ಒಂದ್ ಕಡೆ ಬಾಡಿಗೆ ಬೀಳ್ತಾ ಇಲ್ಲ, ನಿಮ್ಗೆ ಬುಕ್ ಆಗ್ತಾ ಇಲ್ಲ. ಏನ್ ಹೇಳ್ತೀರಾ ಅದ್ರ ಬಗ್ಗೆ? ಅದ್ರ ಬಗ್ಗೆ ಏನ್ ಮಾಡೋಣ, ಏನು ಇಲ್ಲ. 4 ಜನಕ್ಕೆ ಹೆಂಗಾಗುತ್ತೆ ಹಂಗೆ ಆಗೋದು. ಅಲ್ಲ, ಇದರಿಂದ ದೊಡ್ಡ ಹೊಡಿತಾ ಇಲ್ಲ ಸರ್ ನಿಮ್ ಜೀವನ ಮಾಡಕ್ಕೆ? ಆಗಲ್ಲ. ಇದು ದೀಪ, ಯಾಕಂದ್ರೆ ನಮ್ಗೆ ಮೇಲಿಂದ ಮೇಲೆ ಹೊಡಿತಾ ಬೀಳ್ತಾ ಇದೆ ಸರ್. ನಾವು ಜೀವನ ಮಾಡಲು ಕಷ್ಟ ಆಗ್ತಾ ಇದೆ. ಯಾಕಂದ್ರೆ ನಾವು ಸಂಸಾರ ನಡೆಸಬೇಕು. ಹಾಗಾಗಿ ನಮ್ಗೆ ಸಾಕಷ್ಟು ತೊಂದರೆ ಆಗ್ತಾ ಇದೆ. ಆದಷ್ಟು ಬೇಗ ದರ ಕಡಿಮೆ ಮಾಡಬೇಕು. ಆಟೋ ಚಾಲಕರಿಗೆ ದರ 1 ಕೆಜಿಗೆ 2 ರೂಪಾಯಿ ಜಾಸ್ತಿ ಪ್ರತಿ ತಿಂಗಳು, ಅದರಲ್ಲಿ 10 ದಿನದಲ್ಲಿ 3 ಸರಿ ರೇಟ್ ಜಾಸ್ತಿ ಆಗ್ತಿದ್ರೆ ಜೀವನ ಮಾಡೋದು ತುಂಬಾ ಕಷ್ಟ. ಒಂದ್ ಕಡೆ ಬಾಡಿಗೆ ಸಿಗ್ತಾ ಇಲ್ಲ ಅಂತ ಏನೋ ಆಟೋ ಚಾಲಕರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ದೀಪ, ಎಸ್ ರವಿ, ಥ್ಯಾಂಕ್ ಯು ತಮ್ಮ ಮಾಹಿತಿಗಾಗಿ. ಎಸ್ ನೋಡಿ, ಈಗಾಗಲೇ ನಿರಂತರವಾಗಿ ದರವನ್ನು ಏರಿಕೆ ಮಾಡ್ತಾ ಇದ್ದಾರೆ. 10 ದಿನದ ಅಂತರದಲ್ಲಿ 3 ಬಾರಿ ದರವನ್ನು ಏರಿಕೆ ಮಾಡಿ ನಿಜಕ್ಕೂ ಇದು ಸಾಮಾನ್ಯ ಜನರ ಜೇಬಿಗೆ ಕತ್ತರಿಯನ್ನು ಹಾಕ್ತಾ ಇದೆ. ಈಗ ಕೇಂದ್ರ ಸರ್ಕಾರದ ವಿರುದ್ಧವಾಗಿ ಯಾವ ರೀತಿ ಆಕ್ರೋಶವನ್ನು ಹೊರಹಾಕಿದ್ರು ಸಾರ್ವಜನಿಕರು ನಾವು ಗಮನಿಸಿದ್ವಿ.